ನಮಸ್ಕಾರ ವೀಕ್ಷಕರೇ, ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಕಿಚ್ಚನ ಪಂಚಾಯಿತಿ ಕಟ್ಟೆಯಲ್ಲಿ ತ್ರಿವಿಕ್ರಮ್ ರಾವ್ ಪ್ರಪೋಸ್ ಪ್ರಸ್ತಾಪ, ಭವ್ಯಗೌಡ ಹೇಳಿದ್ದೇನು? ಬನ್ನಿ ನೋಡೋಣ. ಬಿಗ್ ಬಾಸ್ನಲ್ಲಿ ಒಂದು ಲವ್ ಕಹಾನಿ ಕೂಡ ನಡೆಯುತ್ತಿದೆ ಎಂದು ಇಷ್ಟು ದಿನ ಅಂದ್ಕೊಳ್ಳಾಗಿತ್ತು. ಆ ಕ್ಯೂಟ್ ಜೋಡಿಗಳು ಯಾರು ಎಂಬುದು ಪ್ರೇಕ್ಷಕರು ಊಹಿಸಿದ್ರು. ಮನೆಯಲ್ಲಿ ಇರುವಾಗ ಕಿಚ್ಚನ ಮುಂದೆ ಒಬ್ಬರಿಗೊಬ್ಬರು ಹೊಗಳಿಕೊಂಡಿದ್ದು ನೋಡಿದ್ದಾಗಿದೆ. ಆದರೆ ಈಗ ಬಿಗ್ ಬಾಸ್ ಮುಗಿಯುವ ಹಂತಕ್ಕೆ ಬರುತ್ತಿದ್ದಂತೆ ವರಸೆ ಚೇಂಜ್ ಆಗಿದೆ. ಆ ಥರದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಭವ್ಯಗೌಡ. ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಪಿಸೋಡ್ನಲ್ಲಿ ಮತ್ತೆ ಪ್ರೇಮ್ ಕಹಾನಿ ಸದ್ದು ಮಾಡ್ತಿದ್ದಂತೆ ಕಾಣಿಸ್ತಾ ಇದೆ. ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿದ್ದಾರೆ ಎಂದು ಮನೆಯ ಮಂದಿಯೆಲ್ಲ ಭಾವಿಸಿದ್ರು. ಆದರೆ ಈಗ ಅದೆಲ್ಲ ಏನೂ ಇಲ್ಲ ಎಂದು ನಾಚುತ್ತಲೇ ಕಿಚ್ಚನ ಮುಂದೆ ಭವ್ಯ ಹಾಗೂ ತ್ರಿವಿಕ್ರಮ್ ಹೇಳಿದ್ದಾರೆ. ಆದರೆ ಅವರ ಮಧ್ಯೆ ನಿಜವಾಗ್ಲೂ ಏನಿದೆ ಎನ್ನೋದನ್ನು ಇಬ್ಬರು ಬಿಟ್ಕೊಡ್ತಾ ಇಲ್ಲ. ಕಿಚ್ಚ ಸುದೀಪ ಅವರ ಮಾತಿಗೆ ಉತ್ತರಿಸುವಾಗ ಭವ್ಯ ಅವರು ಆ ಥರ ಏನೋ ಕನ್ಸೆಷನ್ ಇಲ್ಲ ಸರ್ ಎಂದು ತ್ರಿವಿಕ್ರಮ್ ಪಕ್ಕ ಕುಳಿತೇ ಈ ಮಾತು ಹೇಳಿದ್ದಾರೆ. ಆದರೆ ಈ ಮಾತಿನ ಅರ್ಥ ಏನು ಎಂಬುದು ಅರ್ಥ ಆಗಿಲ್ಲ. ಯಾಕೆಂದರೆ ಬಿಗ್ ಬಾಸ್ ಮುಗಿಯುತ್ತಾ ಬರುತ್ತಿದ್ದಂತೆ ಹೊರ ಬಂದ ಮೇಲೆ ಇಬ್ಬರು ದೂರ ಆಗ್ತಾರಾ ಎನ್ನುವ ಪ್ರಶ್ನೆಗಳು ಪ್ರೇಕ್ಷಕರನ್ನ ಕಾಡಿಸ್ತಾ ಇದೆ. ಕಿಚ್ಚನ ಪಂಚಾಯಿತಿಯ ಶನಿವಾರ ಎಪಿಸೋಡ್ನಲ್ಲಿ ಗೌತಮಿ ಮನೆಯಿಂದ ಹೊರಬಂದಿದ್ದಾರೆ. 100ಕ್ಕೂ ಅಧಿಕ ದಿನ ಮನೆಯಲ್ಲಿ ಆಡಿದ ಅವರು ಸ್ಪರ್ಧಿಗಳ ಜೊತೆ ಗೆಲುವಿಗಾಗಿ ಸಖತ್ ಪೈಪೋಟಿಯನ್ನು ಸಹ ಕೊಟ್ಟಿದ್ದಾರೆ. ಅದು ಸಫಲವಾಗಲಿಲ್ಲ. ಅಂತಿಮವಾಗಿ ಕಿಚ್ಚ ಸುದೀಪ ಮುಂದೆ ಮಾತನಾಡಿದ ಗೌತಮಿ ಎಲ್ಲಿ ಹೇಗೆ ತಪ್ಪುಗಳು ಆದವು ಎನ್ನುವುದರ ಬಗ್ಗೆ ಹೇಳಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ನಿಮ್ಗೇನನ್ಸುತ್ತೆ? ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಲವ್ ಸ್ಟೋರಿ ನಿಜಾನಾ ಇಲ್ಲ ಸುಮ್ಮನೆ ಆಹಾಪೋಹಗಳ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.